ಮಾನವನಿಂದ ಮಾಧವ ಅನ್ನೋದು. ಹಾಗೆ ಇವತ್ತು ಮಾನವನ ಅಸ್ತಿತ್ವ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಮಾನವನ ಒಂದು ಇರುವಿಕೆ, ಅಂದ್ರೆ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತೀವಲ್ವಾ, ಅದು. ಅಂದ್ರೆ ಈ ಒಂದು ಅಸ್ತಿತ್ವ ಯಾವುದರ ಮೇಲೆ ನಾವು ಆಧಾರವಾಗಿ ಹೇಳ್ತೀವಿ ಅನ್ನೋದಾದ್ರೆ ಮನುಷ್ಯ ಅಂತ. ಅಂದ್ರೆ ನಾವು ಸಹಜವಾಗಿ ಇಂಟೆಲಿಜೆನ್ಸು, ಕಾನ್ಷಿಯಸ್ನೆಸ್ಸು, ಅಂದ್ರೆ ಹ್ಯುಮ್ಯಾನಿಟಿ, ಇದರ ಮೇಲೆ ಮನುಷ್ಯ ಅಂತ ನಾವು ಮಾನವನು ಅಂತ ಆ ಒಂದು ಅಸ್ತಿತ್ವಕ್ಕೆ ನಾವು ತಿಳಿಸ್ತೀವಿ. ಅದರ ಆಧಾರದ ಮೇಲೆ. ಅಂದ್ರೆ ಇಲ್ಲಿ ಬುದ್ಧಿವಂತಿಕೆ, ಪ್ರಜ್ಞೆ, ಮಾನವೀಯತೆ ಇವೆಲ್ಲ ಇದ್ರೆ ಮಾನವ ಅಂತ. ಆದ್ರೆ ಇವತ್ತು ನಾವು ಈ ಬುದ್ಧಿವಂತಿಕೆ, ಮಾನವೀಯತೆ ಅದರ ಕಡೆ ಹೆಚ್ಚು ಗಮನ ಕೊಡೋದು ಬೇಡ. ಪ್ರಜ್ಞೆ ಅಂದ್ರೆ ಕಾನ್ಷಿಯಸ್ನೆಸ್ ಬಗ್ಗೆ ನೋಡೋಣ. ಈ ಇರುವ ಒಂದು ಅರ್ಧ ಗಂಟೆ ಸಮಯದಲ್ಲಿ ಕಾನ್ಷಿಯಸ್ನೆಸ್ ಬಗ್ಗೆ, ಹೇಗೆ ಮಾನವನಿಗೂ ಕಾನ್ಷಿಯಸ್ನೆಸ್ ಇದೆಯಾ ಇಲ್ವಾ ಅನ್ನೋದ್ ಬಗ್ಗೆ ನೋಡೋಣ. ಯಾಕಂದ್ರೆ ಬುದ್ಧಿ ಇದೆ, ನಾವು ಬುದ್ಧಿವಂತರು ಅನ್ನೋದು ಗೊತ್ತಿದೆ, ನಮಗೆ ಮಾನವತ್ವವಿದೆ, ಹಾಗಾಗಿ ನಾವು ಮನುಷ್ಯರಾಗಿದ್ದೀವಿ ಅನ್ನೋದು ಗೊತ್ತಿದೆ. ಆದರೆ ಕಾನ್ಷಿಯಸ್ನೆಸ್ ಬಗ್ಗೆ ಹೇಗೆ ಅನ್ನೋದನ್ನ ನಾವು ನೋಡೋಣ. ಈಗ ಇದನ್ನ ನಮ್ಮ ಪ್ರಜ್ಞೆ, ಕಾನ್ಷಿಯಸ್ನೆಸ್ ಅಂದ್ರೆ ನಮ್ಮ ಪ್ರಜ್ಞೆ ಬಗ್ಗೆ ನಮಗೆ ಗಮನವನ್ನ ನೀಡೋಣ. ಆ ಕಾನ್ಷಿಯಸ್ನೆಸ್ ಅರ್ಥ ಆಗ್ಬೇಕು ಅಂದ್ರೆ ನಮ್ಮ ಐಡೆಂಟಿಟಿ ಅರ್ಥ ಆಗ್ಬೇಕು ಸ್ನೇಹಿತರೆ. ಟಚ್ ಮಾಡೋಣ ತಲೆ ಎಲ್ಲಿದೆ ಅಂತ. ಯಾಕಂದ್ರೆ ನಾವು ಈ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕ ಮಾನವನಾಗಿದ್ದೀವಿ. ಮಾಧವನ ಕಡೆ ಪ್ರಯಾಣ ಅಂದ್ರೆ ನಾವು ಇಂದಾನೆ ಕಲ್ತ್ಕೋಬೇಕಲ್ವಾ. ಸೊ ಅದಕ್ಕಾಗಿ ಫಸ್ಟ್ ನಾವು ಏನಾಗಿದ್ದೀವಿ ಅಂತ ತಿಳ್ಕೊಂಡೋಣ. ಆಮೇಲೆ ನಮ್ಮಲ್ಲಿ ಏನಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ತಲೆ ಏನಂತೀವಿ, ಇದು ನನ್ನ ತಲೆ ಅಂತೀವ ಇಲ್ವಾ? ಅದೇ ಥರ ನನ್ನ ಕಣ್ಣು ಎಲ್ಲಿದೆ, ಕಿವಿ ಎಲ್ಲಿದೆ, ನನ್ನ ಬಾಯಿ ಎಲ್ಲಿದೆ, ನನ್ನ ಬಾಡಿ, ನನ್ನ ಸೆಲ್ಫ್. ಈಗ ನೀವು ಹೇಳಿದ ಪ್ರಕಾರ ಕಾಣೋದಿದೆ, ಕಾಣ್ದಿರೋದು ಇದೆ ನಮ್ಮ ಜೊತೆಯಲ್ಲಿ ಅನ್ನೋದು ಗೊತ್ತಾಯ್ತು ಅಲ್ವಾ? ಸೊ ಈ ಎಲ್ಲದಕ್ಕೂ ಏನಂತ ಕರಿತೀವಿ ನಾವು? ನನ್ನ ಕೈ, ನನ್ನ ಕಣ್ಣು, ನನ್ನ ತಲೆ, ನನ್ನ ದೇಹ ಅಂತ ಕರಿತೀವಿ. ಒಟ್ಟಾರೆ ಇದೆ ಅನ್ನೋದು ನಮ್ಗೆ ನಂಬಿಕೆ ಇದೆಯಲ್ವಾ ಸೆಲ್ಫ್ ಅನ್ನೋದು. ಆದ್ರೆ ಅದು ಕಾಣ್ತಾ ಇಲ್ಲ ಅಷ್ಟೇ. ಸೊ ಆ ಸೆಲ್ಫೇ ಸ್ಪಿರಿಟ್. ಅದಕ್ಕೆ ನನ್ನದು ಅಂತ ನಾವೇನು ಹೇಳಲ್ಲ, ನನ್ನ ಆತ್ಮ ಅಂತೀವಾ? ನನ್ನ ಕೈ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ದೇಹ ಅಂತ ಹಾಗೆ ಆತ್ಮ ಅಂತೀವಿ ಅಷ್ಟೇ ಅಲ್ವಾ? ನನ್ನದು ಆತ್ಮ, ನನ್ನ ಆತ್ಮ ಅಂತೀವಾ? ಇಲ್ಲ, ಹೌದಲ್ವಾ? ಆದ್ರೆ ಈಗ ನಮಗೆ ಅರ್ಥ ಆಗ್ತಿದೆ, ನನ್ನದು ಅನ್ನೋದು ಯಾರ್ದಿದು? ನಾನು ಅಂದ್ರೆ ಯಾರು? ಇದು ಯೋಚನೆ ಮಾಡ್ಕೋಬೇಕಲ್ವಾ ನಾವು. ನಮ್ಗೆ ಗೊತ್ತಿರೋದೆ, ಮತ್ತೆ ತಿಳಿದೇ ಇರೋದೇನು ಇಲ್ಲ, ತಿಳಿದಿರೋದೆ. ಆದ್ರೆ ನಮ್ಮ ಪ್ರಯಾಣ ಮಾಧವನ ಕಡೆ ಅಲ್ವಾ? ಅದಕ್ಕಾಗಿ ಇದು ಒಂದು ಪ್ರಯತ್ನ ಅಷ್ಟೆ. ನನ್ನ ಕೈ, ನನ್ನ ಕಿವಿ, ನನ್ನ ಬಾಯಿ ಅಂತೀವಿ. ಅಂದ್ರೆ ಸೆಲ್ಫ್ ಅಂದ ತಕ್ಷಣ ಸುಮ್ಮನೆ ಆಗ್ತೀವಿ. ತಕ್ಷಣ ಇದು ತೋರಿಸ್ದಂಗೆ ಇಮಿಡಿಯೇಟ್ ಆಗಿ ತೋರಿಸ್ತೀವ. ಆದ್ರೆ ಸುನೀತಾ ಮೇಡಮ್ ತೋರಿಸಿದ್ರು ಅಂದ್ರೆ ಇದೇ ಇದರಲ್ಲಿ ಇದ್ದಾರೆ ಅವರು, ಅದಕ್ಕಾಗಿ ತಕ್ಷಣ ತೋರಿಸಿದ್ರು. ಎಲ್ಲರಿಗೂ ಗೊತ್ತಿಲ್ಲ ಅಂತಲ್ಲ, ಇವು ಬರೋ ಸಹಜವಾಗಿ ಸೆಲ್ಫ್ ಬಗ್ಗೆ ಅಷ್ಟು, ಅಂದ್ರೆ ಧ್ಯಾನದಲ್ಲಿ ಇಲ್ಲದೇ ಇರೋರಿಗೆ ಅಷ್ಟು ಸುಲಭವಾಗಿ ತಕ್ಷಣ ಹೇಳಲ್ಲ. ಸ್ವಲ್ಪ ಫ್ರಾಕ್ಷನ್ ಆಫ್ ಸೆಕೆಂಡ್ ಆದ್ರೂ ಸ್ವಲ್ಪ ಬ್ರೇಕ್ ತಗೊಂತಾರೆ, ಹೌದಲ್ವಾ? ಸೊ ಹಾಗಾಗಿ ಆ ಸೆಲ್ಫೇ ಸ್ಪಿರಿಟ್, ಅದೇ ಆತ್ಮ, ಅದೇ ನಾವು. ಒಪ್ಕೋಬೋದಾ? ಸೊ ಇದೆಲ್ಲವೂ ನನ್ನ ಕೈ, ನನ್ನ ಕಣ್ಣು, ನನ್ನ ದೇಹ ಅಂತಿದೀವಿ. ನಾನ್ ಯಾರು ಹಾಗಿದ್ರೆ? ಇದು ಬೇರೆಯವ್ರದ್ದಾದ್ರೆ ಅಲ್ವಾ, ನಾನ್ ಬೇರೆ ಅದು ಬೇರೆ ಅಂದ್ರೆ ಅಲ್ವಾ ನನ್ನದು ಅನ್ನೋದು. ನಾನು ಯಾರು ಯೋಚನೆ ಮಾಡಿದೀವ? ಆ ಯೋಚನೆ ಮಾಡೋದೇ ಆಧ್ಯಾತ್ಮಿಕತೆ. ಅದ್ರ ಕಡೆ ಗಮನ ಹರಿಸೋದೇ ನಮ್ಮ ಕಡೆ ನಮ್ಮ ಗಮನ ಹರಿಸೋದು. ಅಂದ್ರೆ ಇಲ್ಲಿ ನಮ್ಗೆ ಏನೇ ಅರ್ಥ ಆಯ್ತು, ಈ ಚಿಕ್ಕ ಇದರಲ್ಲಿ ನಾವು ಬಳಸ್ತಾನೆ ಇದ್ದೀವಿ, ಹೊಸದೇನಲ್ಲ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ತಂದೆ ಅಂತೀವಿ. ನನ್ನ ತಾಯಿ, ನನ್ನ ತಂದೆ, ನನ್ನ ಮನೆ ಅಂದಾಗ ನಾನು ಬೇರೆ,
ಮನೆ ಬೇರೆ, ನನ್ನ ಮಕ್ಕಳು ಬೇರೆ, ನನ್ನ ಗಂಡ ಬೇರೆ, ನನ್ನ ಹೆಂಡತಿ ಬೇರೆ. ಭೇದ ಇದೆಯಾ ಇಲ್ವಾ? ಒಂದೇ ಆಗಿದೀವಾ? ಇಲ್ಲ, ನನ್ನದು. ಅದೇ ತರ ನಾನು ಯಾರು ಹಾಗಿದ್ರೆ ಅಂತ ಯೋಚನೆ ಮಾಡೋದೇ ನಾನು ಅನ್ನೋದೇ ಸ್ಪಿರಿಟ್, ಆತ್ಮ. ಹಾಗಿದ್ರೆ ಈ ದೇಹ ಯಾರ್ದು? ಈ ದೇಹ ಯಾರ್ದು? ನನ್ನದು ಅಂತಿದ್ವಿ. ಹಾಗಿದ್ರೆ ನಾನ್ ಯಾರು? ನಾನು ಅಂದ್ರೆ ಇಲ್ಲಿ ಆತ್ಮ ಅಂತ, ಸ್ಪಿರಿಟ್. ಆ ಸ್ಪಿರಿಟ್ ಬಗ್ಗೆ ನಾವು ತಿಳ್ಕೊಳ್ಳೋದೋ, ಅದ್ರ ಸಂಪರ್ಕದಲ್ಲಿ ಇರೋದೋ, ಅದ್ರ ಕಡೆ ಗಮನ ಹರಿಸೋದೇ ಸ್ಪಿರಿಚುಯಾಲಿಟಿ ಅಂದ್ರೆ. ಬೇರೆ ಏನಿಲ್ಲ. ಆತ್ಮದ ಕುರಿತು, ಆತ್ಮದ ಬಗ್ಗೆ, ಆತ್ಮಾನುಭವದ ಅದರ ಪರಿಚಯ, ಅದರ ಜೊತೆಯಲ್ಲಿ ಅದಕ್ಕೆ ಇರೋದನ್ನೇ ಆಧ್ಯಾತ್ಮಿಕತೆ ಅಂತೀವಿ. ಹಾಗಾಗಿ ಇವತ್ತು ನಾವು ಇಲ್ಲಿವರೆಗೂ ಏನ್ ಅನ್ಕೊಂಡಿದ್ವಿ? ನಾನು ನಾನು ಅಂದ್ರೆ ಈ ದೇಹನೇ ನಾನು ಅಂತ ಅನ್ಕೊಂಡಿದ್ವಿ. ಆದ್ರೆ ಇದು ನನ್ನದು ಅಂತ ಹೇಳ್ತಿದ್ವಿ. ಪ್ರತಿಯೊಂದು ಮಾತಿನಲ್ಲೂ ಹೇಳ್ತಿರೋದೇನು? ನನ್ನದು ಅಂತ ಹೇಳ್ತಿದೀವಿ. ನನ್ನ ದೇಹ ಹುಷಾರಿಲ್ಲ ಅಂದ್ರೆ ಯಾಕೋ ನನಗೆ ನನ್ನ ಕೈ ನೋವಾಗ್ತಿದೆ ಅಂತೀವಿ. ನನ್ನ ತಲೆ ನೋವಾಗ್ತಿದೆ ಅಂತೀವಿ ಅಲ್ವಾ? ತಲೆನೇ ನಾನಾಗಿಲ್ಲ ಅವಾಗ. ಯಾಕೋ ಅಲ್ವಾ? ನನ್ನ ಕೈ ಕಾಲು ನೋವಾಗ್ತಿದೆ ಅಂತೀವಿ. ಹಾಗಿದ್ರೆ ನಾನು ಬೇರೆ, ನನ್ನ ದೇಹ ಬೇರೆ ಅನ್ನೋದು ಅರ್ಥ ಆಯ್ತೀಗ ಇಲ್ಲಿ. ಈಗ ಈ ಇದನ್ನ ನಮ್ಗೆ ಇದೇನು ಹೊಸದೇನಲ್ಲ. ಬಳಸ್ತಾನೆ ಇದೀವಿ. ಈಗ ನಾವು ತಿಳ್ಕೋಬೇಕಿರೋದೇನು ಅಂದ್ರೆ ಕ್ವೆಶ್ಚನ್ ಒಂದೇ. ವೇರ್ ಆಮ್ ಐ ಅನ್ನೋದಷ್ಟೇ. ನಾನು ಎಲ್ಲಿದ್ದೀನಿ ಅನ್ನೋದಷ್ಟೇ. ಅದಕ್ಕೆ ಇಲ್ಲಿ ನಮಗೆ ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕೃಷ್ಣ ಭಗವಾನರು. 2ನೇ ಚಾಪ್ಟರು 13ನೇ ಶ್ಲೋಕದಲ್ಲಿ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯವನಂ ಜರ ಅನ್ನೋದ್ರಲ್ಲಿ, ಅಂದ್ರೆ ಈ ದೇಹ ನಾನು ಹೇಗೆ ಈ ದೇಹದಲ್ಲಿ, ಈ ದೇಹಕ್ಕೆ ಹೇಗೆ ಬಾಲ್ಯ, ಯೌವನ, ವೃದ್ಧಾಪ್ಯ ಅನ್ನೋದೆಲ್ಲವೂ ಬರುತ್ತಲ್ವಾ ಶರೀರವು. ಇಲ್ಲಿ ದೇಹ, ದೇಹಿ ಅನ್ನೋದು ದೇಹಿನೋಸ್ಮಿನ್ ಅಂತ ಹೇಳ್ತಿರೋದು. ಈ ದೇಹದಲ್ಲಿ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ ಈ ಎಲ್ಲವನ್ನು ಹೇಗೆ ಈ ಶರೀರವು ಇದೆಯೋ ಬದಲಾವಣೆ, ಈ ದೇಹ ಬಿಟ್ಟಿದ ಮೇಲ್ನು ಅಂದ್ರೆ ತಥಾ ದೇಹಾಂತರ ಪ್ರಾಪ್ತಿ, ಅದರಲ್ಲೂ ಸಹ ನಾನಿದ್ದೀನಿ ಅಂತ. ಹಾಗಿದ್ರೆ ಯಾರಿಲ್ಲಿರೋದು ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ಈ ಶ್ಲೋಕದಲ್ಲಿ. ನಾವು ಅರ್ಥ ಮಾಡ್ಕೊಂಡಾಗ ಇಲ್ಲಿ ನಮ್ಗೆ 2 ಅರ್ಥ ಆಗ್ತಿದೆ, ದೇಹ, ದೇಹಿ ಅಂತ. ಹಾಗಾಗಿ ನಾವು ನನ್ನದು ಅಂತಿರುವಾಗ ನಾನು ಯಾರು ಅಂದಾಗ ನಾನು ದೇಹ ಅನ್ನೋದು. ಕೃಷ್ಣ ಭಗವಾನರು ತಿಳಿಸಿದಂಗೆ ದೇಹಿ ನಾವು, ದೇಹ ಅಲ್ಲ. ಈ ದೇಹದ ಈ ಸ್ಪಿರಿಟ್, ಈ ಸೋಲ್ ಇದೆಯಲ್ಲ ಈ ದೇಹದಲ್ಲಿ, ಅದು ನಾವು ಅಂತ. ಅದಕ್ಕೆ ನೋಡಿ, ಯಾರಾದ್ರೂ ತೀರ್ಕೊಂಡಾಗ, ಮರಣಪಟ್ಟ ಮೃತ್ಯು ಸಮಯದಲ್ಲಿ ಏನಂತೀವಿ? ಇಂಥವ್ರು ಪಾಸ್ಡ್ ಅವೇ ಅಂತೀವಿ, ಪ್ರಾಣ ಹೋಯ್ತು ಅಂತೀವಿ ಅಲ್ವಾ? ಹಾಗಿದ್ರೆ ಯಾರೋ ಒಬ್ಬ ವ್ಯಕ್ತಿ ಮೃತಪಟ್ಟರು ಅಂದಾಗ ಅಲ್ಲಿ ದೇಹ ಇದೆಲ್ಲವೂ ಇರುತ್ತಲ್ಲ, ನಮ್ ಕಣ್ಣಿಗೆ ಕಾಣ್ತಾನೆ ಇರುತ್ತೆ. ಅದು ಯಾವುದು ಮೈನಸ್ ಆಗಿರಲ್ಲ ಅಲ್ಲಿ. ಅದು ಅಲ್ಲೇ ಇದ್ದುಕೊಂಡು ನಾವೇನ್ ಮಾಡ್ತೀವಿ? ನಮ್ ಮುಂದೆ ದೇಹ ಇದೆ, ಆದ್ರೆ ನಾವೇನ್ ಬಳಸ್ತೀವಿ? ಪಾಸ್ಡ್ ಅವೇ ಅಂತೀವಿ. ಅಂದ್ರೆ ದೇಹದಿಂದ ಹೊರಟೋದ್ರು ಅಂತ, ಹೊರಟೋಯ್ತು ಅಂತ. ಏನು ಹೊರಟೋಗಿದ್ದು ಅನ್ನೋದಾದ್ರೆ, ದೇಹ ಹೊರಟೋಯ್ತು ಅಂತ ಹೇಳಿಲ್ಲ ನೋಡಿ. ಇಲ್ಲೂನು ಸಹ ನಾನು ಅಂದ್ರೆ ಆತ್ಮ ಅನ್ನೋದು ನಾವು ಬಳಸ್ತಾ ಇದ್ದೀವಿ. ಆದ್ರೆ ಅದ್ರ ಕಡೆ ದೇಹ ಅಂತ, ನಮ್ ವ್ಯವಹಾರಿಕವಾಗಿ ದೇಹ ಅಂತ ಅನ್ನೋದ್ರಲ್ಲೇ ನಾವಿದ್ದೀವಿ. ಆದ್ರೆ ನನ್ ದೇಹಿ ಅನ್ನೋದು ಮಾತುಗಳಲ್ಲಿ ಇದೀವಿ ಅಷ್ಟೇ. ದೇಹ ಹೊರಟೋಯ್ತು ಅಂತೀವ ಯಾರಾದ್ರೂ ತೀರ್ಕೊಂಡ್ರೆ? ಇಲ್ಲ, ಪ್ರಾಣ ಹೋಯ್ತು ಅಂತೀವಿ. ಹಾಗಿದ್ರೆ ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತಿದೆ ಅಂದ್ರೆ, ನಾವು ಆತ್ಮ ಸ್ವರೂಪರು, ನಾವು ಆತ್ಮ ಅನ್ನೋದು ನಮ್ಗೆ ಅರ್ಥ ಆಗ್ತಿದೆ. ಈ ಈ ಒಂದು ಈ ಸ್ಪಿರಿಟ್, ಸೋಲ್, ಅದು ಏನಂದ್ರೆ ಕಾನ್ಶಿಯಸ್ನೆಸ್ ಅಂತ ಅನ್ನೋದು ಬಳಸ್ತೀವಲ್ವಾ ನಾವು, ಅದೇ ಸಿಂಪ್ಟಮ್ ಆಫ್ ಸ್ಪಿರಿಟ್ ಈಸ್ ಕಾನ್ಶಿಯಸ್ನೆಸ್ ಅಂತ. ಅಂದ್ರೆ ಆತ್ಮದ ಆ ಒಂದು ಲಕ್ಷಣ ಏನಿದೆಯಲ್ಲ, ಸಿಂಪ್ಟಮ್, ಅದೇ ಪ್ರಜ್ಞೆ ಅಂದ್ರೆ.
ಯಾವಾಗ ಆ ಪ್ರೆಸೆನ್ಸ್ ಆಫ್ ಕಾನ್ಷಿಯಸ್ನೆಸ್ ಅನ್ನೋದು ಅಂದ್ರೆ ಚೈತನ್ಯ ಅಂತೀವಿ, ಪ್ರಜ್ಞೆ ಅಂತೀವಿ. ಆ ಚೈತನ್ಯ ಅನ್ನೋದೇ ಜೀವಂತವಾಗಿದ್ದಾಗ, ನಮ್ಮ ದೇಹದಲ್ಲಿದ್ದಾಗ ನಾವು ಜೀವಂತವಾಗಿರ್ತೀವಿ. ಆ ಒಂದು ಪ್ರಾಣ ಹೋಯ್ತು, ಚೈತನ್ಯ ಹೋಯ್ತು, ದೇಹದಿಂದ ಹೊರಗೆ ಹೋಯ್ತು, ಎಲ್ಲಿಗೋ ಆಚೆ ಹೋಯ್ತು ಈ ದೇಹದಿಂದ ಅಂದ್ರೆ ಆ ಪ್ರಜ್ಞೆ, ಆ ಚೈತನ್ಯ ಆಬ್ಸೆನ್ಸ್ ಆಗಿದೆ ಅಂತ. ಹಾಗಾಗಿ ನಾನು ಅಂದ್ರೆ ಇಲ್ಲಿ ಈ ದೇಹ ಆದ್ರೆ ಯಾವಾಗ್ಲೂ ಇರಬೇಕಿತ್ತು. ನಾವು ಬಳಸ್ತಾ ಇದೀವಿ ಪಾಸ್ಟ್ ಅವೇ ಅಂತ. ಯಾವುದು ಪಾಸ್ಟ್ ಅವೇ ಆಗಿದೆಯೋ ಅದೇ ನಾವು. ಅದು ಆತ್ಮ ಅಂತ. ಅದನ್ನ ನಾವು ಪ್ರಜ್ಞೆ ಅಂತಲೂ ಕರಿತೀವಿ. ಚೈತನ್ಯ ಅಂತೀವಿ. ಪದಗಳು ಈಗ ಸದ್ಯಕ್ಕೆ ನಾವು ಒಂದೇ ಅರ್ಥದಲ್ಲಿ ತಿಳ್ಕೊಳ್ಳೋಣ. ಅದಿನ್ನೂ ನಾವು ಆಳಕ್ಕೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಚೈತನ್ಯಕ್ಕೂ ಇದಕ್ಕೆಲ್ಲನು. ಸೊ ಹಾಗಾಗಿ ಚೈತನ್ಯ ಮರಣ ಹೊಂದುತ್ತಿಲ್ಲ. ದೇಹದಿಂದ ಆ ಚೈತನ್ಯ ಹೊರಗೆ ಹೋಗಿರೋದ್ರಿಂದ ಮರಣ ಅಂತಿದ್ದೀವಿ. ಈಗ ಈ ದೇಹದಲ್ಲಿರುವಾಗ ಆ ಕಾನ್ಷಿಯಸ್ನೆಸ್, ಆ ಪ್ರಜ್ಞೆ ಅನ್ನೋದು, ಚೈತನ್ಯ ಅನ್ನೋದು ಹೇಗಿರುತ್ತೆ ಅನ್ನೋದಾದ್ರೆ ವಿವಿಧ ಹಂತಗಳಲ್ಲಿ ಇರುತ್ತೆ. ಅದೇ ಕಾನ್ಷಿಯಸ್ನೆಸ್ಸು ಈ ದೇಹದಲ್ಲಿದ್ದಾಗ, ಕೆಳಸ್ತರದಲ್ಲಿ ಇದ್ದಾಗ ಅದನ್ನೇನಂತೀವಿ ನಾವು? ಅನ್ನಮಯ ಅಂತೀವಿ. ಈ ದೇಹವನ್ನ ಅನ್ನಮಯ ದೇಹ ಅಂತೀವಿ. ಮಯ ಅಂದ್ರೆ ಫುಲ್ ಅಂತ. ಅಂದ್ರೆ ಫುಲ್ ಆಫ್ ಫುಡ್ ಅಂತ. ಅಂದ್ರೆ ಯಾವಾಗ್ಲೂ ಒಂದು ಆಹಾರದ ಚಿಂತೆ ಅದರಲ್ಲಿರ್ತಾರಲ್ಲ, ಅವಾಗ ನಾವು ಹೇಳ್ತಿರ್ತೀವಿ, ಅಯ್ಯೋ ಯಾವಾಗ್ಲೂ ಎಲ್ಲಿ ನೋಡಿದ್ರು ಇವರು ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ, ಅದು ತಿನ್ನೋಣ, ಇದು ಹೊಸ ಹೊಸಾದು ಟೇಸ್ಟ್ ನೋಡೋಣ, ಹೊಸ ಹೊಸದಾಗಿ ನಾವು ರುಚಿ ನೋಡಬೇಕು ಅನ್ನೋದು ತುಂಬಾ ಕ್ರೇಜ್ ಇರುತ್ತೆ ಕೆಲವರಿಗೆ. ಆದ್ರೆ ಅಂತಹ ಅವರಿಗೆ ಕಾನ್ಷಿಯಸ್ ಲೆವೆಲ್ ಎಲ್ಲಿದೆ ಅಂದ್ರೆ ಕೆಳಸ್ತರದಲ್ಲಿದೆ. ಅಂದ್ರೆ ಅನ್ನಮಯ. ಈ ದೇಹ ಯಾವುದರಿಂದ ಸಸ್ಟೈನ್ ಆಗ್ತಾ ಇದೆ? ಚೈತನ್ಯ ಇದ್ರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಗಮನ ಮತ್ತು ಆ ಸಂಪರ್ಕ ಹೆಚ್ಚು ಯಾವುದರಿಂದ ಅನ್ನೋದು ಅವರಿದ್ದಾರೆ ಅಂದ್ರೆ ಆಹಾರದಿಂದ. ಫುಲ್ ಆಫ್ ಫುಡ್ ಅಂತ. ಆ ಥರ ನಾವಿದ್ದಾಗ ನಾವು ಚೈತನ್ಯದ ಆ ಒಂದು ಸಂಪರ್ಕ ಅನ್ನೋದು ಕಡಿಮೆ ಇರುತ್ತೆ. ನಮ್ಗೆ ಕೆಳಸ್ತರದಲ್ಲೇ, ಕೆಳಮಟ್ಟದಲ್ಲೇ ಇರುತ್ತೆ. ಅಂಥವ್ರನ್ನ ನಾವು ಅನ್ನಮಯ ಅಂತ, ಅನ್ನಮಯ ಕೋಶದಲ್ಲಿದ್ದೀವಿ ಅಂತ. ಆದ್ರೆ ನೋಡಿ ಈಗ ಮಗು, ಕೆಲವು ಮಕ್ಕಳೆಲ್ಲ ಚಿಕ್ಕ ಮಕ್ಕಳೇನಿರುತ್ತೆ ಅಂದ್ರೆ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕ್ಕೊಂತ ಇರ್ತಾರೆ. ಏನು ಒಂದು ಗೊಂಬೆ ಆಗ್ಬೋದು, ಮಣ್ಣಾಗ್ಬೋದು, ಪೇಪರ್ ಆಗ್ಬೋದು, ಅವ್ರಿಗೆ ತಿನ್ನೋದಾ ಅದು ತಿನ್ನಬಾರ್ದು ಏನು ಗೊತ್ತಾಗೋದಿಲ್ಲ. ಎಲ್ಲವೂ ಬಾಯಿಗೆ ಹಾಕ್ಕೊಂತ ಇರ್ತಾರೆ ಅವರು. ಅಂದ್ರೆ ಅವರ ಕಾನ್ಷಿಯಸ್ ಲೆವೆಲ್, ಆ ದೇಹದಲ್ಲಿ ಆ ಕಾನ್ಷಿಯಸ್ ಮಟ್ಟ ಯಾವ ಸ್ತರದಲ್ಲಿದೆ ಅಂದ್ರೆ ಕೆಳಸ್ತರದಲ್ಲಿದೆ ಅಂತ. ಅವ್ರಿಗೆ ಏನಿದ್ರೂ ಅವರ ಒಂದು ಸ್ವಂತ ಎಂಜಾಯ್ಮೆಂಟ್ ಕಡೆನೇ ಗಮನ ಇರುತ್ತೆ. ನಾವು ಸ್ವಲ್ಪ ಸರಳವಾಗೇ ನೋಡೋಣ. ಮತ್ತೆ ನಮ್ಮ ಕಾನ್ಷಿಯಸ್ನೆಸ್ ಸ್ವಲ್ಪ ಬೆಳೀತು ಅಂದಾಗ ಹೇಗಿರುತ್ತೆ? ಈ ದೇಹದಲ್ಲಿರ್ತಕ್ಕಂಥದ್ದು ವರ್ತನೆ ಹೇಗಿರುತ್ತೆ? ಆ ಕಾನ್ಷಿಯಸ್ನೆಸ್ ಇರೋದ್ರಿಂದ, ಆ ಆತ್ಮ ಚೈತನ್ಯ ಇರೋದ್ರಿಂದ ಇದು ಜೀವಂತವಾಗಿದ್ದೀವಿ. ಅದೇ ಆ ಚೈತನ್ಯ ಅನ್ನೋದು ಎಲ್ಲರಿಗೂ ಒಂದೇ ಸಮ ಅದನ್ನ ನಾವು ಬಳಸ್ತಾ ಇರೋದಿಲ್ಲ. ಕೆಲವರು ಕೆಳಸ್ತರದಲ್ಲಿ ಇರ್ತೀವಿ. ಬೇರೆ ಈಗ ಅನ್ನಮಯ ಕೋಶದಲ್ಲಿರೋರು ಹೆಚ್ಚಿನ ಒಂದು ಅನ್ನದ ಕಡೆನೇ ಗಮನ ಇರುತ್ತೆ. ನಮ್ಮ ಪ್ರಜ್ಞೆ ಕಡೆ ಗಮನ ಕಡಿಮೆ ಇರುತ್ತೆ. ಅದೇ ತರ ಇನ್ನು ಸ್ವಲ್ಪ ಎತ್ತರ ನಮ್ಮ ಕಾನ್ಷಿಯಸ್ನೆಸ್ ಒಂದು ಬೆಳೀತು ಅಂದಾಗ ಪ್ರಾಣದ ಕಡೆನೇ ಹೆಚ್ಚು ಗಮನ ಇರುತ್ತೆ ನಮ್ಗೆ. ಅಂದ್ರೆ ಪ್ರಾಣಮಯ ಕೋಶ. ಮಯ ಅಂದ್ರೆ ಫುಲ್. ಅವ್ರಿಗೇನಂದ್ರೆ ಫುಲ್ ಆಫ್ ಲೈಫ್. ಅಂದ್ರೆ ಏನಂದ್ರೆ ಈ ಒಂದು ಅಸ್ತಿತ್ವ ಇದನ್ನು ಉಳಿಸ್ಕೋಬೇಕು ಅನ್ನೋದೇ, ರಕ್ಷಣೆ ಬಗ್ಗೆನೇ ಇರುತ್ತೆ ಅವ್ರಿಗೆ. ಅದೇ ನೋಡಿ ಹೇಗಿರುತ್ತೆ ಅಂದ್ರೆ, ಅದೇ ಮಗು ಸ್ವಲ್ಪ ದೊಡ್ಡದಾಯ್ತು ಅಂತ ಇಟ್ಕೊಳ್ಳಿ. ಏನಾದ್ರೂ ಶಾಖ ಆಯ್ತು. ಬೆಂಕಿಯಲ್ಲಿ ಕೈ ಏನಾದ್ರೂ ಒಂದ್ ಸತಿ ಅದಕ್ಕೆ ಆ ಬೆಂಕಿ ಸುಟ್ಟು ಅಂತಾಗ ಏನಾಗುತ್ತೆ? ಯಾವಾಗಾದ್ರೂ ಆ ಕಡೆ ಹೋಗುತ್ತಾ? ಹೋಗಲ್ಲ. ಯಾಕೆ? ತನ್ನ ದೇಹನ ರಕ್ಷಣೆ ಮಾಡ್ಕೋಬೇಕು ಅಂತ. ಸ್ವಲ್ಪ ಅದಕ್ಕೆ ಗೊತ್ತಾಯ್ತು. ಈ ಈ ದೇಹ ನಾನ್ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು. ಅಂದ್ರೆ ನಮ್ಮ ಆ ಒಂದು ಚೈತನ್ಯದ ಮಟ್ಟ ಸ್ವಲ್ಪ ಹೆಚ್ಚಿಗೆ ಆಗಿದೆ ಅಂತ. ನಮ್ಮ ನಿರ್ವಹಣೆಗಳಿಗೂ ಗಮನ ಹರಿಸ್ತಾ ಇದ್ದೀವಿ ಅಂತ. ಅವಾಗಿಂದ ಆ ಮಗು ಬೆಂಕಿಯಲ್ಲಿ ಕೈ ಇಡ್ಬೇಕು ಅಂದ್ರೂ ಇಡೋದಿಲ್ಲ.
ಸೊ ಸ್ವಲ್ಪ ಬೆಳೆದಾಗ ಏನಾಗುತ್ತೆ, ಪ್ರಾಣಮಯ ಕೋಶದಲ್ಲಿ ನಮ್ಮ ಒಂದು ಒಂದು ಈ ಚಟುವಟಿಕೆಗಳು ಇರುತ್ತೆ. ಇದರಲ್ಲಿದ್ದಾಗ ಏನಾಗಿರುತ್ತೆ ಅಂದ್ರೆ ಕೇವಲ ನಮ್ಗೆ 4 ಆಹಾರ, ನಿದ್ದೆ, ಮೈಥುನ, ನಮ್ಮ ಡಿಫೆನ್ಸ್ ರಕ್ಷಣೆ ಮಾಡ್ಕೊಳ್ಳೋದಷ್ಟೇ ಇರುತ್ತೆ. ಈ ಪ್ರಾಣಮಯ ಒಂದು ಅನ್ನಮಯ ಈ ಕೋಶಗಳಲ್ಲಿ ನಮ್ಮ ಕಾನ್ಷಿಯಸ್ನೆಸ್ ಲೆವೆಲ್ ಇದ್ದಾಗ, ಕೆಳಸ್ತರದಲ್ಲಿದ್ದಾಗ ಈ ಎಂಜಾಯ್ಮೆಂಟು ಮತ್ತು ನಮ್ಮ ಪ್ರೊಟೆಕ್ಷನ್ ರಕ್ಷಣೆ ಬಗ್ಗೆನೇ ನಮಗೆ ಗಮನ ಇರುತ್ತೆ. ಇನ್ನೂ ಸ್ವಲ್ಪ ನಮ್ಮ ಒಂದು ಚೈತನ್ಯದ ಮಟ್ಟ ಏರಿತು ಅಂದಾಗ ಮನೋಮಯ ಅಂದ್ರೆ ಫುಲ್ ಆಫ್ ಮೈಂಡ್, ಅಂದ್ರೆ ನಮ್ದು ಯಾವಾಗ್ಲೂ ಒಂದು ಆ ಬೌದ್ಧಿಕ ಅನ್ವೇಷಣೆಯಲ್ಲೇ ಇರ್ತೀವಿ. ಯಾವುದು ಸರಿ, ಯಾವುದು ತಪ್ಪು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರದು, ಹೇಗೆ ವರ್ತಿಸಬೇಕು, ಹೇಗೆ ವರ್ತಿಸಬಾರದು ಅನ್ನೋದು ಇರುತ್ತೆ. ಈಗ ಈಗ ನೋಡೋಣ, ಉದಾಹರಣೆ ನೋಡೋದಾದ್ರೆ, ಈಗ ಸಂಜೆ ನಮ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ಟೀ ಬ್ರೇಕು, ಸ್ನ್ಯಾಕ್ಸು ತಗೊಳ್ಳೋದೇ ಅಭ್ಯಾಸ ಅಂತ ಇಟ್ಕೊಳ್ಳೋಣ. ಇವಾಗ ನಮ್ಮ ಎಲ್ರೂ ತಗೊಂತೀವ, ಆದರೆ ಪ್ರಜ್ಞಾ ಮಟ್ಟ, ಆ ಒಂದು ಮನೋಮಯ ಕೋಶ ಅದರಲ್ಲಿದ್ದಾಗ ಯಾವುದು ನಾನು ಈ ಟೈಮಲ್ಲಿ ಮಾಡಬೇಕು, ಯಾವುದು ಮಾಡಬಾರದು, ಇನ್ನೊಬ್ಬರು ನೋಡ್ತಾರೋ ಕೇಳ್ತಾರೋ ಅನ್ನೋ ಉದ್ದೇಶಕ್ಕಲ್ಲ, ನಾನು ಈ ಸಮಯದಲ್ಲಿ ಏನ್ ಮಾಡಬೇಕು, ಅದು ಯಾವುದು ಸರಿನೋ ಅದೇ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ, ಆ ಥರ ಜೀವನ ಮಾಡ್ತಿರ್ತಾರೆ. ಆ ಥರ ಇದ್ದಾಗ ಸರಿ ಮಾಡಬೇಕು, ಮಾಡಬಾರ್ದು, ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಅನ್ನೋ ಒಂದು ಬುದ್ಧಿಯಿಂದ ಬಳಸಿ ಜೀವನ ಮಾಡ್ತಾ ಇದ್ದಾಗ, ಅವಾಗ ನಾವಿವಾಗ ಟೀ ಬ್ರೇಕ್ ಆದ್ರೂ ಸಹ ಎದ್ದೋಗೋದಿಲ್ಲ. 1 ಗಂಟೆನೇ ಅಲ್ವಾ, 5 ಗಂಟೆಯಿಂದ 6 ಗಂಟೆ ಆಮೇಲೆ ನೋಡೋಣ ಅಂತ ಅನ್ಕೊಂತೀವಿ. ಅದೇ ಥರ ನಮ್ಮ ಪ್ರಜ್ಞಾ ಮಟ್ಟ ಇನ್ನೂ ಸ್ವಲ್ಪ ಹೆಚ್ಚಾಯ್ತು ಅಂದ್ರೆ ವಿಜ್ಞಾನಮಯ, ಮಯ ಅಂದ್ರೆ ಫುಲ್ ಅಂತಂದ್ರೆ ಫುಲ್ ಆಫ್ ನಾಲೆಡ್ಜ್. ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ನಾನು ದೇಹ ಅಲ್ಲ ಆತ್ಮ ಅಂತ, ಅಂದ್ರೆ ಆ ಥರ ಆತ್ಮದ ಕಡೆ, ಏನು ಇಷ್ಟೇನಾ ಈ ಜೀವನ ಅಂದ್ರೆ, ಇಷ್ಟೇನಾ ಈ ಪ್ರಪಂಚ ಅಂದ್ರೆ ಅನ್ನೋದು ಅಜ್ಞಾನ ಅನ್ನೋದು ಸ್ವಲ್ಪ ನಮ್ಗೆ ಅದರ ಕಡೆ ಗಮನ ಹೋಗುತ್ತೆ, ಆತ್ಮದ ಕಡೆಯ ಆಧ್ಯಾತ್ಮಿಕದ ಕಡೆ ಹೋಗುತ್ತೆ. ಮತ್ತೆ ನಾನೇ ಮಾತ್ರ ಅಲ್ಲ, ಎಲ್ಲ ಪಶು ಪ್ರಾಣಿ ಪಕ್ಷಿಗಳೆಲ್ಲವೂ ಸಹ ನನ್ನ ಅಂತೆ ಅನ್ನೋದು ಆ ಒಂದು ಪ್ರಜ್ಞೆಯಿಂದ ಜೀವನ ಮಾಡ್ತೀವಿ. ಹಾಗಾಗಿ ಆ ನಮ್ಮ ಪ್ರಜ್ಞೆ ಮಟ್ಟ ಯಾವ ತರ ಇರುತ್ತೋ ಅದೇ ತರ ನಮ್ಮ ಜೀವನ ಇರುತ್ತೆ ಅನ್ನೋದು ನಮ್ಗಿಲ್ಲಿ ಅರ್ಥ ಆಗ್ತಿದೆ. ಅಂದ್ರೆ ನನ್ನ ಕಾನ್ಷಿಯಸ್ನೆಸ್ ಚೈತನ್ಯ ಅನ್ನೋದು 10% ನಾನು ಬಳಸ್ತಿದ್ದೀನ, ಅದರ ಸಂಪರ್ಕದಲ್ಲಿದ್ದೀನ, 20%, 30%, 40%, 100% ಅನ್ನೋದು ಅದರ ಮೇಲೆ ನಮ್ಮ ಜೀವನ ಅನ್ನೋದು ಇರುತ್ತೆ. ಮುಂದಿನದು ಆನಂದಮಯ, ಅಂದ್ರೆ ಫುಲ್ ಆಫ್ ಹ್ಯಾಪಿನೆಸ್. ಈ ಹಂತದಲ್ಲಿ ಇರ್ತಕ್ಕಂಥವ್ರೆ ನಾವು ಹೇಳೋದು ನಾನು ದೇವರು, ಎಲ್ಲರೂ ದೇವರು ಅಂತ. ಇಂತಹ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಅವರ ಶಕ್ತಿ ಮೀರಿ ಆ ಒಂದು ಇತರರಿಗೆ ಸಹಾಯ ಮಾಡೋದಾಗ್ಬೋದು, ಇದೆಲ್ಲವೂ ಇರುತ್ತೆ. ನನ್ನ ತರಾನೇ ಇತರರು ಅನ್ನೋದು, ದೇಹ ಅಲ್ಲ ಎಲ್ಲರೂ ಆತ್ಮ ಸ್ವರೂಪರೇ ಅನ್ನೋದು. ಅಂದ್ರೆ ನಮ್ಮ ಜೀವನಕ್ಕೂ, ಅಂದ್ರೆ ನಮ್ಮ ಎಕ್ಸಿಸ್ಟೆನ್ಸ್ಗೂ, ಹ್ಯೂಮನ್ ಎಕ್ಸಿಸ್ಟೆನ್ಸ್ಗೂ, ಕಾನ್ಷಿಯಸ್ನೆಸ್ಗೂ ಅದರ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾನು ತಿಳಿಸೋದು ಇಲ್ಲಿ ಸ್ನೇಹಿತರೆ, ತಿಳಿಸ್ಬೇಕಾಗಿರೋದು. ಹಾಗಾಗಿ ನಾನು ಸ್ಪಿರಿಟ್, ದೇಹ ಅಲ್ಲ ಅನ್ನೋದನ್ನ ಹೆಚ್ಚು, ನಾನು ಚೈತನ್ಯ ಅನ್ನೋದನ್ನ ಹೆಚ್ಚು ನಾವು ನೆನಪಿನಲ್ಲಿ, ಗಮನದಲ್ಲಿ ಇಟ್ಕೊಂತ ನಮ್ಮ ಜೀವನವನ್ನ ನಾವು ಮಾಡ್ತಾ ಹೋದ್ರೆ ನಮ್ಮ ಪ್ರಜ್ಞಾ ಮಟ್ಟ ಅನ್ನೋದು, ಕಾನ್ಷಿಯಸ್ನೆಸ್ ಅನ್ನೋದು ಹೆಚ್ಚಿನ ಪ್ರಜ್ಞಾ ಮಟ್ಟದಿಂದ ನಾವು ಜೀವನ ಮಾಡಿದಾಗ ಈ ತರ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತಾ ಹೋಗುತ್ತೆ ಅಂತ. ಆ ಆನಂದಮಯ ಕೋಶದಲ್ಲಿದ್ದಾಗ ಏನ್ ಮಾಡ್ತೀವಿ ಅಂದ್ರೆ, ಒಂದು ಉದಾಹರಣೆ ನೋಡೋದಾದ್ರೆ, ಚೇಳಿರುತ್ತೆ ಅಂತ ಇಟ್ಕೊಳ್ಳಿ, ಎಲ್ಲೋ ಒಂದು ಪ್ರಾಣಿ ಹೋಗ್ತಾ ಇರುತ್ತೆ, ಅದಕ್ಕೆ ಏನೋ ಒಂದು ಅಲ್ಲಿ ಯಾವುದೋ ಒಂದು ವೆಹಿಕಲ್ ಬರುತ್ತೆ, ಅದು ಸತ್ತೋಗುತ್ತೆ ಅನ್ನೋದು ನೋಡಿದಾಗ ಏನ್ ಮಾಡ್ತೀವಿ, ಅದನ್ನ ಪಕ್ಕಕ್ಕೆ ತಪ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಹುಳ ಹಾಕ್ಬೋದು, ಚೇಳು ಹಾಕ್ಬೋದು, ನಮಗೆ ಕಚ್ಚುತ್ತೆ ಅನ್ನೋದು ಗೊತ್ತು, ಆದ್ರೂ ಸಹ ಪ್ರಯತ್ನ ಮಾಡ್ತೀವಿ. ಕಚ್ಚೋದು ಅದರ ಸ್ವಭಾವ, ಹುಟ್ಟೋದಾಗ್ಬೋದು, ಏನೋ ಮಾಡ್ಬೋದು ಅದು, ಆದ್ರೆ ನನ್ನ ಸ್ವಭಾವ ಸಹಾಯ ಅಂತ ಈ ತರ ಇರ್ತೀವಿ. ಆನಂದಮಯ ಕೋಶದಲ್ಲಿ ಇದ್ದಾಗ ಮನುಷ್ಯನ ಸ್ವಭಾವ, ಆದ್ರೆ ನಮ್ಮ ಸ್ವಭಾವ ಯಾವುದರ ಮೇಲೆ ಆಧಾರ ಪಟ್ಟಿದೆ ಅಂದ್ರೆ ನಮ್ಮ ಕಾನ್ಷಿಯಸ್ನೆಸ್ ಮೇಲೆ.
ಇದು ಯಾವಾಗ ನಾನು ದೇಹ ಮಾತ್ರ ಅಂತ ಅನ್ಕೊಂಡಾಗ ಕಷ್ಟ ಆಗತ್ತೆ. ಅದಕ್ಕಾಗಿ ನಮ್ಮ ಕಾನ್ಷಿಯಸ್ ಲೆವೆಲ್ ಅನ್ನ ಹೆಚ್ಚಿಸ್ಕೋಬೇಕು ನಾವು ಅಂತ. ಕಾನ್ಷಿಯಸ್ ಲೆವೆಲ್ ಅನ್ನು ನಾವು ಹೆಚ್ಚಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಜೀವನ ಅನ್ನೋದನ್ನ ನಾವು ಆಸ್ವಾದಿಸ್ತೀವಿ, ಸವಿತೀವಿ ಅಂತೀವಲ್ಲ ಆ ತರ. ಒಂದು ಏನಪ್ಪ ಈ ಜೀವನ ಇದಿಷ್ಟೇನಾ ಹೀಗೇನಾ ಅನ್ನೋ ಒಂದು ಅತೃಪ್ತಿ ಅನ್ನೋದಿರೋದಿಲ್ಲ. ಒಂದು ಸ್ಥಿರತೆ ಅನ್ನೋದಿರುತ್ತೆ. ಒಂದು ಭದ್ರತೆ ಅನ್ನೋದಿರುತ್ತೆ. ಮುಂದೆ ಹೇಗೋ ಏನೋ ಒಂದು ಚಿಂತೆ ಕಡೆ ಗಮನ ಇರಲ್ಲ. ಒಂದು ತೃಪ್ತಿಯಿಂದ ಇರ್ತೀವಿ, ಆನಂದವಾಗಿರ್ತೀವಿ. ಇದೆಲ್ಲವೂ ನಾವೆಲ್ಲರೂ ನಿರೀಕ್ಷೆ ಇದೇನೆ. ನಾವು ಗೊತ್ತಿದೆಯೋ ಗೊತ್ತಿಲ್ದೇನೋ ಧ್ಯಾನಕ್ಕೆ ಬಂದಿದ್ರು ನನ್ನನ್ನ ನಾನು ತಿಳ್ಕೋಬೇಕು ಅಂತ ಈ ನಾನು ಆತ್ಮ ಅನ್ನೋದು ಕಡಿಮೆ ಜನ ಅದು ತಿಳ್ಕೋಬೇಕು ಅಂತ. ಅಂದ್ರೆ ನನ್ನ ಜೀವನದಲ್ಲಿ ಏನೋ ಒಂದು ನನಗೆ ನಾನ್ ನಿರೀಕ್ಷೆ ಮಾಡ್ತಕ್ಕಂತಕ್ಕಿಂತ ಬೇರೆ ತರ ಇದೆ. ಅದನ್ನ ಬದಲಾಯಿಸ್ಕೋಬೇಕಂತಲೇ ಯಾವುದೋ ಒಂದು ಕಾರಣಕ್ಕೆ ನಾವು ಬಂದಿರ್ತೀವಿ. ಆದ್ರೆ ಅದು ಯಾವಾಗ ಸಿಗುತ್ತೆ ಅಂದ್ರೆ ನಾನು ಆತ್ಮ ಅನ್ನೋದನ್ನ ನಾವು ಎಷ್ಟೆಷ್ಟು ಸಮಯ ಅದ್ ಬರ್ತಾ 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 ಕ್ಷಣ ಕ್ಷಣಕ್ಕೂ ಬರಬೇಕು ಅಂತ ಸ್ನೇಹಿತರೆ ಇಲ್ಲಿ. ಅದು ಫುಲ್ ಆಫ್ ಆನಂದ ಅಂದ್ರೆ ಆನಂದಮಯ ಕೋಶ ಅಂದ್ರೆ ಎಷ್ಟೆಷ್ಟು ನಮ್ಮ ಕಾನ್ಷಿಯಸ್ನೆಸ್ ಅಂದ್ರೆ ನನ್ನ ಆತ್ಮ ಪ್ರಜ್ಞೆ, ನನ್ನ ದೇಹ ಅಲ್ಲ, ನಾನು ಆತ್ಮ ಅನ್ನೋ ಒಂದು ಆ ಪ್ರಜ್ಞೆಯಲ್ಲಿ ನಾವಿರ್ತೀವೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಎಕ್ಸಿಸ್ಟೆನ್ಸ್ ಅನ್ನೋದು, ನಮ್ಮ ಅಸ್ತಿತ್ವ ಅನ್ನೋದು, ಮನುಷ್ಯನ ಅಸ್ತಿತ್ವ ಅನ್ನೋದು ಅದರ ಮೇಲೆ ಆಧಾರವಾಗಿದೆ ಅನ್ನೋದು. ಹಾಗಾಗಿ ನಮ್ಮ ಜೀವನದಲ್ಲಿ ತೃಪ್ತಿಯನ್ನ ಕಾಣಬೇಕು, ಭದ್ರತೆ ಇರಬೇಕು, ನಾನು ಸ್ಥಿರವಾಗಿ ಒಂದು ನನ್ನ ಜೀವನವನ್ನ ಸವಿಬೇಕು ಅಂದ್ರೆ ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ನಮ್ಮ ಚೈತನ್ಯ ಮಟ್ಟದ ಮೇಲೆ ಡಿಪೆಂಡ್ ಆಗಿದೆ. ಪ್ರಜ್ಞೆ ಅನ್ನಿ, ಚೈತನ್ಯ ಅನ್ನಿ ಹೇಗೆ ಹೆಸರುಗಳಿದ್ರೂ ಸಹ ಅದನ್ನ ಹೆಚ್ಚಿಸ್ಕೋಬೇಕು ನಾವು. ಆ ಹೆಚ್ಚಿಸ್ಕೊಳ್ಳೋದೆ ಹೇಗೆ? ಅದೇ ಸ್ಪಿರಿಚುವಲ್ ಡೋಸ್ ಅಂತೀವಿ ನಾವು. ಅಂದ್ರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂದ್ರೆ ಸ್ಪಿರಿಟ್ ಅಂತ ಹೇಳಿದ್ವಲ್ವಾ. ನಾನು ದೇಹ ಅಲ್ಲ ಆತ್ಮ ಅನ್ನೋ ಒಂದು ಆತ್ಮದ ಕಡೆ, ಆ ಚೈತನ್ಯದ ಕಡೆ, ಆ ಪ್ರಜ್ಞದ ಕಡೆ ನಮ್ಮ ಗಮನ ಹೋಗ್ಬೇಕು. ಆವಾಗ ನಮ್ಮ ಚೈತನ್ಯದ ಮಟ್ಟ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆ ಚೈತನ್ಯದ ಕಡೆಗೆ ಹೋಗ್ಬೇಕು, ನಾನು ಸ್ಪಿರಿಟ್ ಅನ್ನೋದು ಆತ್ಮದ ಕಡೆಗೆ ಹೋಗ್ಬೇಕು ಅನ್ನೋದಾದ್ರೆ ಹಲವಾರು ಮಾರ್ಗಗಳಿದೆ ಅದಕ್ಕೆ. ಒಬ್ಬೊಬ್ಬರು ಒಂದೊಂದನ್ನ ಆರಿಸ್ಕೊಂಡಿರ್ತಾರೆ. ನಾವು ಇಲ್ಲಿ ಆರಿಸ್ಕೊಂಡಿರೋದು ಆನಾಪಾನಸತಿ ಧ್ಯಾನವನ್ನ. ಅದಕ್ಕಾಗಿ ಇಲ್ಲಿ ತಿಳಿಸೋದು ಏನು ಅಂದ್ರೆ ಉದ್ದೇಶ, ನಮ್ಮ ಮನುಷ್ಯನ ಅಸ್ತಿತ್ವ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ನಮ್ಮ ಕಾನ್ಷಿಯಸ್ ಲೆವೆಲ್ ಮೇಲೆ, ನಮ್ಮ ಪ್ರಜ್ಞಾ ಮಟ್ಟ, ನಮ್ಮ ಚೈತನ್ಯದ ಮೇಲೆ, ಆ ಸಂಪರ್ಕದ ಮೇಲೆ ಅದರ ಕಡೆ ಗಮನ ಹೆಚ್ಚು ಹೆಚ್ಚು ಇದ್ದಾಗ ಆ ಗಮನ ಕೊಡೋದಕ್ಕೆ ನಾವು ಆರಿಸ್ಕೊಂಡಿರೋ ಧ್ಯಾನ. ಅದಕ್ಕೋಸ್ಕರ ಯಾವಾಗ ನಮ್ಮ ಜೀವನದಲ್ಲಿ ನಮ್ಮ ಮನುಷ್ಯನ ಒಂದು ಜೀವನ ಚೆನ್ನಾಗಿರ್ಬೇಕು, ಎಲ್ಲರ ಒಂದು ಆಸೆ ಅದೇನೆ. ಈಗ 100ಕ್ಕೆ 99% ಸಹ ಬಂದಿರೋದು ಧ್ಯಾನಕ್ಕೆ ಆಗ್ಬೋದು, ಆಧ್ಯಾತ್ಮಿಕಕ್ಕೆ ಆಗ್ಬೋದು, ಕೇವಲ ಆನಾಪಾನಸತಿ ಧ್ಯಾನಕ್ಕೆ ಅಂತಲ್ಲ, ಯಾವುದೋ ಒಂದು ಆರಿಸ್ಕೋಬಹುದು. ಅವ್ರಿಗೆ ಯಾವುದು ಮನಸ್ಸಿನಲ್ಲಿ ಇಷ್ಟ ಆಗಿರುತ್ತೋ ಅದನ್ನ. ಆದ್ರೆ ಬದಲಾವಣೆ ಬರೋದು ಎಲ್ಲಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಮಾಧವನ ಕಡೆ ಪ್ರಯಾಣ ಮಾಡಿದ್ರೇನೆ ಫುಲ್ ಆಫ್ 100% ಅಂದಿವಲ್ಲ, ಆ 100% ಯಾರ ಕಾನ್ಷಿಯಸ್, ಆ ಚೈತನ್ಯ ಆತ್ಮ ಅನ್ನೋ ಪ್ರಜ್ಞೆಯಲ್ಲಿರ್ತಾರೋ ಅವರೇ ಮಾಧವ ಅಂದ್ರೆ. ಈಗ ನಾವು ಒಂದೇ ದಿನಕ್ಕೆ ಇದೇನು 100% ಹೋಗಲ್ಲ. ಆದ್ರೆ ಇಲ್ಲಿ ತಿಳಿಸ್ತಾ ಇರೋದು ನಾವು ಮಾನವನಾಗಿದೆ, ನಾವು ಪ್ರತಿಯೊಂದು ಮಾತಲ್ಲೂ ನಮ್ಮ ಒಂದು ಕಾನ್ಷಿಯಸ್ ಲೆವೆಲ್ ಯಾವುದರಲ್ಲಿದೆ? ದೇಹದಲ್ಲೇ ಇದೆ ಅಲ್ವಾ? ದೇಹ ಬಿಟ್ಟು ಬೇರೆ ಕಡೆ ಹೋಗಿದೆಯಾ? ದೇಹ ಮನಸ್ಸು ಬುದ್ಧಿ ಇದರಲ್ಲೇ ಓಡಾಡ್ತಾ ಇದೀವಿ ನಾವು, ಆತ್ಮದ ಕಡೆ ಹೋಗಿಲ್ಲ. ಹಾಗಾಗಿ ಆತ್ಮದ ಕಡೆ ಹೋದಾಗಲೇ, ಸ್ಪಿರಿಟ್ ಕಡೆ ಹೋದಾಗಲೇನೆ ನಮ್ಮಲ್ಲಿ ಬದಲಾವಣೆಗಳು, ಈ ತರ ನಾವೇನ್ ನಿರೀಕ್ಷೆ ಮಾಡ್ತಿದೀವೋ ಅದೆಲ್ಲವೂ ತೃಪ್ತಿ, ಪ್ರಶಾಂತತೆ ಅದೆಲ್ಲವೂ ಸಿಗೋದು. ಬೇರೆ ಎಲ್ಲೆಲ್ಲೋ ಅಂತ ಹುಡುಕ್ತಿದೀವಿ, ಎಲ್ಲೂ ಅಲ್ಲ.
ನಮ್ಮ ಪ್ರಯಾಣ ಮಾಧವನ ಕಡೆ ಆದಾಗ ಸಹಜವಾಗಿ ಅದರಷ್ಟುಗದೆ ಅದೆಲ್ಲವೂ ನಮಗೆ ಸಿಗುತ್ತೆ. ಅದನ್ನ ಪಡ್ಕೊಂತ ನಾವೇನಾಗ್ತೀವಿ, ಅವಾಗ ನಾನೇ ಮಾಧವ, ಯಾವಾಗ ಹೊರಗಡೆ ಮೇಲೆ ನಾವು ಡಿಪೆಂಡ್ ಆಗ್ತಿಲ್ಲ ಅಲ್ವಾ. ನನ್ನಲ್ಲಿರ್ತಕ್ಕಂತಹ ನಾನು ಜೀವಂತವಾಗಿರೋದಕ್ಕೆ ಅಂದ್ರೆ ಇಲ್ಲಿ ಏನು ಅಂದ್ರೆ ನಮ್ಮ ಜೀವನಕ್ಕೆ ಆಧಾರವಾಗಿರೋದು ಒಂದು ಶಕ್ತಿ ಇದೆ ಅನ್ನೋದು ನಮ್ಗಿಲ್ಲಿ ಅರ್ಥ ಆಯ್ತು. ಹೋಯ್ತು ಅಂತ ಹೇಳಿದ್ವಲ್ಲ, ಪ್ರಾಣ ಹೋಯ್ತು ಅಂತ ಹೇಳಿದ್ವಲ್ಲ ಯಾರಾದ್ರೂ ತೀರ್ಕೊಂಡಾಗ, ಈ ದೇಹಕ್ಕೆ ಆಧಾರ ಯಾವುದು? ಪ್ರಾಣ ಅಲ್ವಾ. ಆ ಪ್ರಾಣವೇ ಆತ್ಮ ಅಂತ, ಸ್ಪಿರಿಟ್ ಅಂತ, ಆ ಪ್ರಾಣ ಶಕ್ತಿಯೇ ಸ್ಪಿರಿಟ್ ಅಂತ. ಅಂದ್ರೆ ಇಲ್ಲಿ ಪದಗಳಿಗೆ ವ್ಯತ್ಯಾಸ ಇದೆ ಮಾಸ್ಟರ್ಸ್. ಪದಗಳ ಅರ್ಥಗಳನ್ನ ಸದ್ಯಕ್ಕೆ ಈ ಪ್ರಾರಂಭದ ಒಂದು ದಿನಗಳಲ್ಲಿ ಅದರ ಕಡೆ ನಾವು ಹೆಚ್ಚು ಗಮನ ಕೊಡೋದು ಬೇಡ. ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ದೇಹ ಅಲ್ಲ, ನಾನು ದೇಹಿ ಅನ್ನೋದನ್ನ ನಮಗೆ ಮನವರಿಕೆ ಆಗೋದಕ್ಕೆ ಪದಗಳನ್ನ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಸೂಕ್ಷ್ಮವಾಗಿ ಹೋದಾಗ, ಆ ಸೂಕ್ಷ್ಮತೆ ಬಂದಾಗ ನಾವು ವ್ಯತ್ಯಾಸಗಳು ಗೊತ್ತಾಗುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದೇ ಹಾಗೆ ಬಳಸೋಣ. ಯಾಕಂದ್ರೆ ಚೈತನ್ಯ ಅಂತೀವಿ, ಕಾನ್ಶಿಯಸ್ನೆಸ್ ಅಂತೀವಿ, ಪ್ರಜ್ಞೆ ಅಂತೀವಿ, ಆತ್ಮ ಅಂತೀವಿ, ಸ್ಪಿರಿಟ್ ಅಂತೀವಿ. ಒಟ್ಟಾರೆ ಈ ದೇಹ ಬಿಟ್ಟು ಈ ದೇಹಕ್ಕೆ ಆಧಾರವಾಗಿರ್ತಕ್ಕಂತಹ ಒಂದು ಶಕ್ತಿ ಇದೆಯಲ್ಲ, ನಮಗೆ ಅರ್ಥ ಆಗೋದಕ್ಕೆ ಆ ಶಕ್ತಿಗೆ ಹೆಸರು ಏನೇ ಇಟ್ಕೋಬಹುದು. ನಮಗಾಗಿ ನಾವು ಅರ್ಥ ಆಗ್ಬೇಕು. ನಾವಲ್ವಾ ಮಾಧವನಾಗ್ಬೇಕಿರೋದು, ಬೇರೆ ಅವರಲ್ಲ. ನಾನು ಮಾಧವನೇ ಆಗೋದಲ್ಲ, ನಾನು ಮಾಧವನೇ ಅನ್ನೋದನ್ನ ನಮಗೆ ಮನವರಿಕೆ ಆಗ್ಬೇಕು ಅಂದ್ರೆ ಈ ನಮ್ಮ ಜೀವನಕ್ಕೆ ಯಾವುದು ಆಧಾರವಾಗಿದೆಯೋ, ಯಾವ ಶಕ್ತಿ ಆಧಾರವಾಗಿದೆಯೋ ಅದು ನಾನು ಅಂತ ತಿಳ್ಕೊಳ್ಳೋದಷ್ಟೇ ಸ್ನೇಹಿತರೆ. ಅದ್ ತಿಳ್ಕೊಂತ ಹೋದಾಗ ಎಷ್ಟೆಷ್ಟು ಪರ್ಸೆಂಟೇಜ್ ನಾವು ಹೇಳಿದ್ವಲ್ಲ, ಆ ಒಂದು ಕಾನ್ಶಿಯಸ್ ಲೆವೆಲ್ ಎಷ್ಟೆಷ್ಟು ಪರ್ಸೆಂಟ್ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಇರುತ್ತೆ. ಅದು ಹೆಚ್ಚು ಇದ್ದಾಗ ವಿಶಾಲತೆ ಅನ್ನೋದು ಸಹಜವಾಗೇ ಬೆಳೆಯುತ್ತೆ. ಅದಕ್ಕೆ ನಾವು ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಪ್ರಯತ್ನ ಏನು ಅಂದ್ರೆ ನಾನು ಶಾಂತವಾಗಿರ್ಬೇಕು, ನನ್ ದುಃಖ ಹೋಗ್ಬೇಕು, ನನ್ ಭಯ ಹೋಗ್ಬೇಕು ಅನ್ನೋದ್ ಕಡೆ ಇದೆ. ಆದ್ರೆ ಯಾವ್ದು ಬೆಳೆಸ್ಕೊಂಡ್ರೆ ನಮ್ಗೆ ಅದು ಸಿಗುತ್ತೆ ಅಂದ್ರೆ ನಮ್ಮ ಒಂದು ನಾನು ದೇಹ ಅಲ್ಲ ದೇಹಿ ಅಂತ ನಾವು ಭಗವದ್ಗೀತೆಯಲ್ಲಿ ನೋಡಿದೀವಲ್ಲ, ದೇಹಿನೋಸ್ಮಿನ್ ಅನ್ನೋ ಒಂದು ಶ್ಲೋಕದಲ್ಲಿ ಆ ದೇಹಿ ಕಡೆ ನಾನು ಅಂದ್ರೆ ದೇಹಿ, ಆ ದೇಹಿ ಈ ದೇಹವನ್ನ ತಗೊಂಡಿರೋದು ಅನ್ನೋದನ್ನ ಎಷ್ಟೆಷ್ಟು ನಾವು ನೆನಪಿನಲ್ಲಿ ಇಟ್ಕೊಂಡು ಎಷ್ಟೆಷ್ಟು ಜೀವನ ಮಾಡ್ತೀವೋ ಅಷ್ಟಷ್ಟು ನಮ್ಮ ಪ್ರಯಾಣ ಮಾಧವನ ಕಡೆ ಹೋಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ನಾವು ಆರಿಸ್ಕೊಂಡಿರೋ ಮಾರ್ಗ ಅಂದ್ರೆ ಅದು ಸೂಕ್ಷ್ಮವಾಗಿರೋದಲ್ವಾ, ಕಾಣೋದಲ್ಲ. ಪ್ರಾಣ ಅಂದ್ರೆ ಕಾಣುತ್ತಾ? ಈಗಾಗಲೇ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಕೈ ಎತ್ತಿ ಅಂದ್ರೆ ಎತ್ತಿದೀವಿ, ಕಣ್ಣು ಅಂದ್ರೆ ತೋರಿಸಿದೀವಿ, ಆದ್ರೆ ಸೆಲ್ಫ್ ಅಂದ್ರೆ ತೋರ್ಸಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡ್ವಿ. ಅದೇ ತರ ಸೂಕ್ಷ್ಮವಾಗಿರೋದು ಸಹ ನಮ್ಮ ನಾನು ಜೊತೆ, ಈ ದೇಹದ ಜೊತೆ ಇದೆ. ಆ ಸೂಕ್ಷ್ಮವಾಗಿರೋ ಈ ದೇಹಕ್ಕೆ, ಈ ಜೀವನಕ್ಕೆ ಆಧಾರವಾಗಿರ್ತಕ್ಕಂತಹ ಶಕ್ತಿ ಏನಿದೆಯೋ ಅದೇ ನಾವು. ಆ ಶಕ್ತಿ ಈ ದೇಹವನ್ನ ಆರಿಸ್ಕೊಂಡಿರೋದು ಅನ್ನೋದನ್ನ ತಿಳ್ಕೊಂತ ಹೋಗ್ಬೇಕು ಅನ್ನೋದೇ. ಆ ತಿಳುವಳಿಕೆ ಅನ್ನೋದು ಹೆಚ್ಚಾಗ್ತಾ ಎಷ್ಟೆಷ್ಟು ಬೆಳೀತಾ ಹೋಗುತ್ತೋ ಅಷ್ಟಷ್ಟು ಸಹಜವಾಗಿಯೇ ನಮ್ಮ ಜೀವನದಲ್ಲಿ ಈ ಬದಲಾವಣೆಗಳು ಬರ್ತಾ ಹೋಗುತ್ತೆ. ಆ ಕಾನ್ಶಿಯಸ್ ಲೆವೆಲ್ ಅನ್ನೋದು ಎಷ್ಟೆಷ್ಟು ಇರುತ್ತೋ ಆ ಸಂಪರ್ಕದಲ್ಲಿ ನಾವಿರ್ತೀವೋ ಅಷ್ಟಷ್ಟು ನೋಡಿದಿವಲ್ಲ, ಅನ್ನಮಯದಲ್ಲಿ ಪ್ರಾಣಮಯದಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡಿದಿವಲ್ಲ, ಅದು ಇವತ್ತಿನ ತಿಳಿಸ್ಬೇಕಿರೋದು. ಮಾನವನ ಅಸ್ತಿತ್ವ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಕಾನ್ಶಿಯಸ್ನೆಸ್ ಅನ್ನೋದು ಮಾಸ್ಟರ್ಸ್. ಇದು ತಿಳಿಸ್ಬೇಕು ಅಂತ ಭಾವಿಸಿದ್ದೀನಿ. ಇದು ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿರ್ತಕ್ಕಂತಹ PMC ಕನ್ನಡ ವಾಹಿನಿ ಎಲ್ಲರಿಗೂ ಹಾಗೂ ನಿಮ್ಮ ಎಲ್ಲ ವೀಕ್ಷಣೆ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆಲಿಸಿದ್ದಕ್ಕಾಗಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.